ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಶಂಕರಪ್ಪ ಮನೆಯಲ್ಲಿ ಸತತ 42 ಗಂಟೆಗಳ ಕಾಲ ಶೋಧ ಕಾರ್ಯಾಚರಣೆ ನಡೆದಿದೆ. ವೀಕ್ಷಕರೇ, ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಿವಶಂಕರಪ್ಪ ಸೌಕಾರ್ ಮನೆಯಲ್ಲಿ ಸತತ 42 ಗಂಟೆಗಳ ಕಾಲ ಇಡಿ ಶೋಧ ಕಾರ್ಯಾಚರಣೆ ಮಾಡಿದೆ. ಶಿವಶಂಕರಪ್ಪ ಮನೆ ಮೇಲೆ ಇಡಿ ದಾಳಿ ಮುಕ್ತಾಯ ಆಗಿದೆ. ಇವಾಗ ನಿನ್ನೆ ರಾತ್ರಿ ಶೋಧ ಕಾರ್ಯ ಮುಕ್ತಾಯವನ್ನಗೊಳಿಸಿದೆ ಇಡಿ ತಂಡ. ಮನೆಯಲ್ಲಿ ಶೋಧ ಮುಗಿಸಿ ಇಡಿ ಅಧಿಕಾರಿಗಳು ಹೊರಟಿದ್ದಾರೆ. ಮೊನ್ನೆ ಬೆಳಗ್ಗೆ 6 ಗಂಟೆಯಿಂದ ನಿನ್ನೆ ರಾತ್ರಿಯವರೆಗೂ ತಲಾಶೆ ನಡೆದಿದೆ. ಕೆಲವು ದಾಖಲೆ ವಶಕ್ಕೆ ಪಡೆದು ಅಧಿಕಾರಿಗಳು ಅಲ್ಲಿಂದ ಹೊರಟಿದ್ದಾರೆ. 2 ಖಾಸಗಿ ಬ್ಯಾಂಕ್ ಸಿಬ್ಬಂದಿ ಜೊತೆ ಇಡಿ ಅಧಿಕಾರಿಗಳು ಹೊರಟಿದ್ದಾರೆ. ವೀಕ್ಷಕರೇ ನೋಡಿ, ರಾಜ್ಯದಲ್ಲಿ ಪಶುಸಂಗೋಪನೆ ಏನಿದೆಯಲ್ಲ, ಪಶುವೈದ್ಯಾಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ 400 ಹುದ್ದೆಗಳನ್ನು ಬಿಡಲಾಗಿತ್ತು. ಅದರಲ್ಲಿ ಬರೋಬ್ಬರಿ 80 ಲಕ್ಷ ರೂಪಾಯಿ ಹಣದ ಅಕ್ರಮ ಕೇಳಿಬಂದಿತ್ತು. ಅಂದರೆ ಒಂದು ಹುದ್ದೆಗೆ 80 ಲಕ್ಷ ರೂಪಾಯಿ ಕೊಟ್ಟು ಮಾರಾಟ ಮಾಡಲಾಗಿದೆ. ಅದರಲ್ಲಿ ಶಿವಶಂಕರಪ್ಪ ಸೌಕಾರ್ ಅವರ ಹೆಸರು ಕೂಡ ಕೇಳಿಬಂದಿತ್ತು. ಅವರ ಮೇಲೆ ಆರೋಪ ಇತ್ತು. ಅದರ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಅವರ ಮೇಲೆ ಸತತ 2.5 ದಿವಸ ಮೊನ್ನೆಯಂದು ಕೂಡ ಅವರ ಮೇಲೆ ದಾಳಿ ಮಾಡಿ ನಿರಂತರವಾಗಿ ದಾಖಲೆಯನ್ನು ಪರಿಶೀಲನೆ ಮಾಡಿಸ್ತಾ ಇದ್ದಾರೆ, ಟ್ಯಾಲಿಯನ್ನು ಮಾಡ್ತಾ ಇದ್ದಾರೆ. ಯಾವ ದಾಖಲೆ ಸಕ್ರಮವಾಗಿದೆ, ಯಾವುದು ಅಕ್ರಮವಾಗಿದೆ ಎಲ್ಲವೂ ಕೂಡ ಇಡಿ ಅಧಿಕಾರಿಗಳು ತಲಾಶೆ ಮಾಡ್ತಾ ಇದ್ದಾರೆ. ಸತತ 42 ಗಂಟೆಗಳ ಕಾಲ ಅವರು ತಲಾಶನ್ನು ಮಾಡಿ ಅಲ್ಲಿಂದ ಹೊರಟಿದ್ದಾರೆ. ಕಳೆದ 2 ದಿವಸಗಳಿಂದ ಅವರ ಮನೆಯಲ್ಲೇ ಬೀಡು ಬಿಟ್ಟಿದ್ರು ಇಡಿ ಅಧಿಕಾರಿಗಳು. ಅಲ್ಲೇ ಮಲಗಿದ್ರು, ಅಲ್ಲೇ ತಿಂಡಿಯನ್ನು ತರಿಸ್ಕೊಂಡು ತಿಂದರು. ಎಲ್ಲವೂ ಕೂಡ ಅಲ್ಲಿ ಪರಿಶೀಲನೆಯನ್ನು ಮಾಡಿ ಬೇಕಾಗಿರ್ತಕ್ಕಂಥ ದಾಖಲೆಗಳು, ಯಾವುದಕ್ಕೆ ದಾಖಲೆಗಳು ಕರೆಕ್ಟ್ ಆಗಿಲ್ಲ ಅವೆಲ್ಲವನ್ನು ಕೂಡ ವಶಪಡಿಸಿಕೊಂಡು ಅವೆಲ್ಲಕ್ಕೂ ಕೂಡ ದಾಖಲೆ ಕೊಟ್ಟ ಮೇಲೆ ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳಿ ಶಿವಶಂಕರಪ್ಪ ಸೌಕಾರ್ಗೆ ಹೇಳಿ ಅಲ್ಲಿಂದ ಇಡಿ ಅಧಿಕಾರಿಗಳು ವಾಪಸ್ ಹೊರಟಿದ್ದಾರೆ. ನೋಡಿ, ಈ 400 ಹುದ್ದೆಗಳಿದ್ವಲ್ಲ ಪಶುಸಂಗೋಪನೆ ಇಲಾಖೆಯಲ್ಲಿ, ಅದಕ್ಕೆ 1.5 ಕೋಟಿ ರೂಪಾಯಿ ಬೇಡಿಕೆ ಇಟ್ಟು ಫೈನಲ್ ಆಗಿ 80 ಲಕ್ಷ ರೂಪಾಯಿಗೆ ಬರ್ತಾರೆ. ಏನ್ರಿ ಅದು ಹುದ್ದೆಗಳ ಮಾರಾಟ? ಅದೇನು ಹುದ್ದೆಗಳ ಬೇಕರಿಲಿ ಸಿಗೋ ಬನ್ನ ಆ ರೀತಿ ಮಾರಾಟ ಮಾಡೋದಕ್ಕೆ? ಬಡವರು ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ, ಒಂದು ಹುದ್ದೆ ಸಿಕ್ಕರೆ ಸಾಕು ಅಂತೇಳಿ ಅದನ್ನು ಮಾರಾಟ ಮಾಡೋದು. ಏನು ಇದು ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆಯಾ ಅಂತ ಹೇಳಿ. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಶಿವಶಂಕರಪ್ಪ ಸೌಕಾರ್ KPSC ಮಾಜಿ ಅಧ್ಯಕ್ಷರು, ಅವರ ಮಗಳ ವಿಚಾರವಾಗಿ ಅಲ್ಲಿಂದ ಅಮಾನತ್ತನಗೊಂಡಿದ್ರು. ವೀಕ್ಷಕರು ನೋಡಿ, ಇವಾಗ ಶಿವಶಂಕರಪ್ಪ ಸೌಕಾರ್ಗೆ ಸಂಬಂಧಪಟ್ಟ ದಾಖಲೆಗಳು ಇಡಿ